ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗಿ ನಾವು ಮಾಡ್ತಾ ಇದ್ದೀವಿ. ಗೈಸ್, ಇಲ್ಲಿಂದನೇ ನಮ್ಮ ಮೋಸ್ಟ್ಲಿ ಆಟ ಸ್ಟಾರ್ಟ್ ಆಗೋದು. ಗುರು ನನ್ನ ಪೊಲೀಸ್ನವ್ರು ಕರ್ಕೊಂಬಂದ್ಬಿಟ್ಟವ್ರೆ. ಗುರು 500 ರೂಪಾಯಿ ದುಡ್ಡು ಹಾಕಿದ್ದಾರೆ ಗುರು. ಎಲ್ಲ ಮೂಲೆಗೂ ಒಂದೊಂದು ವಸ್ತು ಇಕ್ಕಿದ್ದೀನಿ, ಯಾಕೆಂದ್ರೆ ತುಂಬಾ ಗಾಳಿ ಬರ್ತದೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್, ತುಂಬಾ ಜನ ಕೇಳ್ತಾ ಇದ್ರಿ, ಬ್ರೋ ನಿನ್ನ ಹತ್ರ ಯಾವ್ದು ಕ್ಯಾಮ್ರಾ ಇರೋದು, ನಿನ್ನ ಹತ್ರ ಯಾವ್ದು ಕ್ಯಾಮ್ರಾ ಇರೋದು ಅಂತ. ತೋರ್ಸಿರ್ಲ ಅವ್ರಿಗೆ, ಇವತ್ತು ತೋರ್ಸೋಣ ಬನ್ನಿ ಗೈಸ್. ಇಷ್ಟವರೆಗೂ ರೆಕಾರ್ಡ್ ಮಾಡಿದ್ದು ನಾನು ಫೋನಲ್ಲಿ ವಿವೋ X200 ಫೋನಲ್ಲಿ ರೆಕಾರ್ಡ್ ಮಾಡಿದ್ದು, ಮತ್ತು ಇವಾಗ ರೆಕಾರ್ಡ್ ಮಾಡ್ತಾ ಇರೋದು ಕ್ಯಾಮ್ರಾದಲ್ಲಿ. ಗುರು ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ತಗೊಳ್ಳೋರು ಎಲ್ಲ ಥರ ಅಡ್ವೆಂಚರ್ ಮಾಡೋದಿದ್ರೆ ಮಾತ್ರ ತಗೊಳ್ಳಿ, ಸುಮ್ಮನೆ ತೊಗೊಳಕ್ಕೆ ಹೋಗ್ಬಿಡಿ. ಇದು ಇಬ್ಬರಿಗೆ ಮಾತ್ರ ಸೂಟ್ ಆಗೋದು, ಒಬ್ಬರು ಬೈಕ್ ರೈಡರು, ಒಬ್ಬರು ಟ್ರಾವೆಲರ್ಗೆ. ನೋಡಿ, ನಿಮ್ಗೆ ಇಷ್ಟ ಇದ್ದರೆ ತಗೊಳ್ಳಿ. ಇಷ್ಟು ದಿವಸ ಕೇಳ್ತೇನೆ ಗುರು, ಏನಂದರೆ ನಿಮಗೆ ಕ್ಯಾಮ್ರಾ ಏನೋ ಕಮ್ಮಿ ಬಜೆಟಿಗೆ ಬಂದ್ಬಿಡುತ್ತೆ, ಅದೇ ಥರ ನಿಮಗೆ ಅದ್ರ ಆಕ್ಸೆಸರೀಸ್ ಕಮ್ಮಿ ಬಜೆಟಿಗೆ ಬರಲ್ಲ. ನಮ್ಗೆ ಹಂಗೆ ನೋಡಿಕೊಂಡ್ರೆ ಕ್ಯಾಮ್ರಾನೇ ಸ್ವಲ್ಪ ಕಮ್ಮಿ ಅನಿಸುತ್ತೆ. A few moments later. ಗೈಸ್, ನನ್ನ ಹತ್ರ ಇರೋದು Insta360 X5. ಇದು ಕ್ಯಾಮ್ರಾ ಓನ್ಲಿ, ಇದು ಒಂದು ಬಂದುಬಿಟ್ಟು 55,000 ಏನೋ ಆಗುತ್ತೆ. ನಿಮಗೆ ಈ ಓನ್ಲಿ ಮೈಕ್ ಬಂದುಬಿಟ್ಟು 18,000 ಆಗುತ್ತೆ ಗೈಸ್. ಓನ್ಲಿ DJ ಮೈಕ್ 18,000 ಆಗುತ್ತೆ. A few moments later. ಗುರು, ವೆದರ್ ಏನೋ ಗೊತ್ತಿಲ್ಲ, ನಿನ್ನೆ ಸೆಕೆ ಆಯ್ತಿತ್ತು, ಇವಾಗ ಇವಿ ಕೂಲಾಗಿದೆ ಗುರು. ನೈಟೆಲ್ಲ ಮಳೆ ಬಂತು, ಹಂಗಾಗಿ ತುಂಬ ಕೂಲಾಗಿದೆ. ನೋಡು ಗುರು, ಯಾರು ರೇಂಜಿಗೆ ಕಾಣಿಸ್ತಿದೆ ಅಂತ ಕನ್ಯಾಕುಮಾರಿ. ಯಪ್ಪ, ಮಾತ್ರ ಸೂಪರಾಗಿ ಕಾಣಿಸ್ತಿದೆ ಗೈಸ್. ಗುರು, ಇಲ್ಲಿ ನಾನು ಕನ್ಯಾಕುಮಾರಿಲಿ ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಇಲ್ಲಿ ತುಂಬ ಬಿಲ್ಡಿಂಗ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಹೆಂಗೆ ಕಾಣಿಸ್ತೈತೆ ಗುರು ಕನ್ಯಾಕುಮಾರಿ. ಅಯ್ಯಪ್ಪ, ನೋಡು ಗುರು, ಇದು ಕನ್ಯಾಕುಮಾರಿ ಗಲ್ಲಿ ಹೆಂಗಿದೆ ಅಂತ. A few moments later. ಇದೆ ಹೆಂಗ್ ಗುರು, ಈ ಥರ ಇದೆ ಇಡ್ಲಿ ಸಾಂಬಾರು, ಹಿಂಗೆ ಹಾಕ್ಬಿಟ್ಟವ್ರೆ, ಹೆಂಗೆ ತಿನ್ನೋದು. 5 minutes later. ಗುರು, ತಮಿಳ್ನಾಡಲ್ಲಿ ಏನಂದರೆ, ನಾವು ತಿಂದಿದ್ದ ಎಲೆನ ನಾವೇ ಕಸಕ್ಕೆ ಹಾಕ್ಬಿಟ್ಟು ಹೋಗಬೇಕು. ನನಗೆ ಅಂತ ಏನಕ್ಕೆ ಅಂತ ಗೊತ್ತಿಲ್ಲ. ನಾನಿದು ಒಂದು 3-4ನೇ ಟೈಮ್ ನೋಡ್ತಾ ಇರೋದು. ನಾವು ತಿಂದಿದ್ದು ನಾವೆಲ್ಲ ನಾವೇ ಎತ್ತಾಕ್ಬಿಟ್ಟು ಹೋಗಬೇಕು. ಅವರೇ ಎತ್ತಾಕಿ ಹೋಗಿ ಅಂತ ಹೇಳ್ತಾರೆ, ಅದು ಹೋಟೆಲಲ್ಲೇ. ಏನೋ ಗೊತ್ತಿಲ್ಲ. ನಾವು 5 ಸ್ಟಾರ್ ಹೋಟ್ಲಿಗೆ ಹೋದಾಗಲೂ ಸದಾ, ನಾವು ಧನುಷ್ಕೋಡಿ ಹೋದಾಗ ಅಲ್ಲೂ ಅದೇ ಆಗಿದ್ದು. ಅಲ್ಲೂ ಎಲೆ ಎಸ್ಬಿಟ್ಟು ಹೋಗಿ ಅಂತಲೇ ಅವರು ನಮ್ಗೆ ಹೇಳಿದ್ದು. ಅವ್ರ ಕಲ್ಚರ್ ಗೈಸ್, ಏನು ಮಾಡೋಕ್ಕಂತ ಹೇಳಿ. ಬನ್ನಿ ಗೈಸ್, ಲೇಟ್ ಆಗಿದೆ, ಓಡೋಣ. A few moments later. ಗುರು, ಫೈನಲಿ ಎಲ್ಲ ರೆಡಿಯಾಗಿ ಬ್ಯಾಗೆಲ್ಲ ತಗೊಂಡು ಇವಾಗ ಹೊರಟಿದ್ದೀನಿ. ಹೇಳಿದಷ್ಟು ಸುಲಭ ಅಲ್ಲ ಗುರು ಇವಾಗ ಟ್ರಾವೆಲಿಂಗ್ ಮಾಡೋದು ಅಂದ್ರೆ. ನೋಡಿ, ಎಲ್ಲ ನನ್ನೇ ನೋಡ್ತಾರೆ, ಅದಕ್ಕೆ ಈ ಕಡೆ ಬಂದೆ ವಿಡಿಯೋ ಮಾಡ್ಕೊಂಡು. 2 ಬ್ಯಾಗ್ನ ತಗೊಂಡು ಈ ತರ ಹೋಗ್ಬೇಕು ಅಂದ್ರೆ. 2 hours later. ಅಸಲಿ ಆಟ ಇವಾಗ ಶುರು ಗುರು. ಗುರು, ನಾನು ಹೇಳಿದಾಗ ನನಗೆ ನಾನು ಈ ತರ ಓಡ್ತಿದ್ದೀನಿ ಅಂತ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು. ಲಗೇಜ್ ಹೊತ್ಕೊಂಡಿದೀನಿ ಅಂತ ಆ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿಲ್ಲ ನನಗೆ. ಆ ಎಕ್ಸೈಟ್ಮೆಂಟ್ ಈಗಲೂ ಹಂಗೆ ಇದೆ ಗೈಸ್. ನಾನು ಅಲ್ಲಿಗೆ ಹೋದ್ರು ಹಂಗೆ ಇರುತ್ತೆ. ಏನೋ ಸ್ವಲ್ಪ ಹೋಪ್ ಕಳ್ಕೊಬೋದು, ಅದ್ ಬಿಟ್ರೆ ನನ್ ಮೇಲೆ ನಾನು ನಂಬಿಕೆ ಕಳ್ಕೊಳಲ್ಲ. ಹೆಂಗ್ ಕೇಳ್ತವ್ರೆ ಅಂದ್ರೆ, ಏನಿದು ಲಗೇಜು, ಇಷ್ಟೊಂದು ಲಗೇಜ್ ಎಲ್ಲ ಹಾಕೊಂಡು ಬಾವುಟ ಕಟ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತವ್ರೆ. ನನಗೂ ಹೇಳಿ ಹೇಳಿ ಬೆಳಗ್ಗೆಯಿಂದ ಸಾಕಾಗ್ಬಿಡ್ತು. ಯಾರನ್ನ ಡ್ರಾಪ್ ಕೇಳ್ತೀನಿ ಅವ್ರು ಎಲ್ಲರೂ ಹೇಳ್ತಾ ಇದ್ದೀನಿ. ಇದ್ರ ಮೇಲೂ ನಾನು ಏನು ಹೇಳಿ ನಾನಂತೂ ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ್ಸ್. A few moments later. 3-4ನೇ ಸಲ ಡ್ರಾಪ್ ಸಿಕ್ಕಿದೆ ಗುರು. A few moments later. ಗುರು, ನಮ್ಗೆ ಇಲ್ಲಿವರೆಗೂ ಡ್ರಾಪ್ ಕೊಟ್ಟಿದ್ದೀವ್ರೆ. ಸರಿ ಬ್ರೋ, ಬಾಯ್. ಕೇರ್ಫುಲಿ ಬ್ರೋ.
ಓಕೆ ಬಾಯ್. ನಮ್ಗೆ ಇಲ್ಲಿವರೆಗೂ ಡ್ರಾಪ್ ಕೊಡ್ತಾ ಇದಾರೆ ಒಬ್ರು. ಸುಮಾರು 150 ಕಿಲೋಮೀಟರ್ ಬಂದಿದ್ದೀನಿ ಗೈಸ್ ಕನ್ಯಾಕುಮಾರಿಯಿಂದ. ದುಡ್ಡಿಲ್ಲದೆ ಇಷ್ಟು ದೂರ ಟ್ರಾವೆಲ್ ಮಾಡ್ಬೋದು ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಗುರು ನನ್ನ ಪೊಲೀಸ್ನವ್ರು ಕರ್ಕೊಂಬಂದ್ಬಿಟ್ಟವ್ರೆ. ಎಲ್ಲಿಗೆ ಸ್ಟೇಷನ್ ಅನ್ಕೊಂಡ್ರ? ಅಲ್ಲ ಗುರು, ಟೀ ಕುಡಿಯೋಕ್ಕೆ ದಾರಿಗೆ ಹೋಗ್ತಾ ಇದ್ದೆ ನಡ್ಕೊಂಡು. ಟೀ ಕುಡಿತೀಯ ಅಂತ ಕೇಳಿದ್ರು. ಸರಿ ಸರ್ ಕುಡಿಯೋಣ ಅಂದೆ. ಈಗ ತರಕ್ಕೆ ಹೋಗಿದ್ದಾರೆ. ಗ್ರೀನ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದಾರೆ ನೋಡಿ ಅವರೇ. ಯಪ್ಪ ಒಂದು ನಿಮಿಷ ಬಾಯಿಗೆ ಬರೆಸ್ಕೊಟ್ರು ಬೀಜನ. ನಾನು ಎಲ್ಲಿ ಕರ್ಕೊಂಡು ಹೋಯ್ತವ್ರಪ್ಪ ಅಂದ್ಕೊಂಡೆ. ಅಪ್ಡೇಟ್ ಕೊಡ್ತೀನಿ ಗೈಸ್. ಗುರು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಆ ಅಮ್ಮನ 100 ವರ್ಷ ದೇವರು ಚೆನ್ನಾಗಿಟ್ಟಿರ್ಲಿ. ನಾನು ಯಾರು ಏನು ಅಂತಾನೋ ಗೊತ್ತಿಲ್ಲದಲೆ 500 ರೂಪಾಯಿ ದುಡ್ಡು ಹಾಕಿ ಊಟ ಮಾಡು ಅಂತ ಹೇಳೋಗಿದ್ದಾರೆ. ಆ ಅಮ್ಮನ ಆ ದೇವರು 100 ವರ್ಷ ಚೆನ್ನಾಗಿಟ್ಟಿರ್ಲಿ ಗೈಸ್. ನಾನು ಅವರು ದುಡ್ಡು ಕೊಟ್ಟರು ಅಂತ ಅವ್ರನ್ನ ದೇವ್ರು ಚೆನ್ನಾಗಿರ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಮಾನವೀಯತೆ ಗೈಸ್, ಮಾನವೀಯತೆ ಇವತ್ತಿನ ಕಾಲದಲ್ಲಿ ದುಡ್ಡಿಗಿಂತ ಮಾನವೀಯತೆ ಮುಖ್ಯ. ಪಾಪ ಯಾರೋ ಏನೋ ಗೊತ್ತಿಲ್ಲದ್ರು ಊಟ ಆಯ್ತಾ ಕೇಳೋದಿದೆಯಲ್ಲ, ಮೈ ಮೈಂಡ್ ಬ್ಲೋಯಿಂಗ್. ಗುರು 500 ರೂಪಾಯಿ ದುಡ್ಡು ಹಾಕಿದ್ದಾರೆ ಗುರು. ಥ್ಯಾಂಕ್ ಯು. ಪಾಪ ಗುರು ಅವಣ್ಣ ಬಿಸ್ಕೆಟ್ ಕೊಡ್ಸಿ ಮತ್ತೆ ಬಾಟ್ಲಿಗೆ ನನ್ನ ವಾಟರ್ ಬಾಟಲ್ಗೆ ಒಂದು ಬಿಸ್ಲರಿ ವಾಟರ್ ಹಾಕ್ಸಿ, ಬಿಸ್ಕೆಟ್ ಕೊಡ್ಸಿ, ಕಾಫಿ ಕೊಡ್ಸಿ, ಹೆಚ್ಚು ಕಮ್ಮಿ ಒಂದು 50 ಕಿಲೋಮೀಟರ್ ಡ್ರಾಪ್ ಕೊಟ್ಟಿ ಕಳ್ಸಿದ್ರು ಗುರು. ಆಲ್ ನನ್ಗೆ ಯಾರೇ ಹೆಲ್ಪ್ ಮಾಡಿದ್ರ ತಮಿಳ್ನಾಡು ಪೀಪಲ್, ಆಲ್ ಲವ್ ಯು. ನಮ್ಗೆ ಹೆಲ್ಪ್ ಮಾಡಿದ್ದು ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಬಾಯ್. ನೆಟ್ಕೊಂಡ್ ಬಂದು ಸುಸ್ತಾಗೋದೆ ನಾನಂತೂ. ಇಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಆಯಲಲ್ಲಿ ನಾನು ಇವತ್ತು ಸ್ಟೇ ಮಾಡ್ತಾಯಿದ್ದೀನಿ. ನನ್ನ ಫಸ್ಟೇ ಸ್ಟೇ ಬಂದ್ಬಿಟ್ಟು ಇಲ್ಲೇ. ನಾನು ಇನ್ನೂ ತಮಿಳ್ನಾಡಲ್ಲೇ ಇದ್ದೀನಿ. ಬರೀ 220 ಕಿಲೋಮೀಟ್ರನ್ನ ಕವರ್ ಮಾಡಿದ್ದೀನಿ ನೆಡ್ಕೊಂಡು ಮತ್ತು ಡ್ರಾಪ್ ಕೇಳ್ಕೊಂಡು. ನನ್ನ ಕೈಲಾಗಿದ್ದಿಷ್ಟೇ. ತುಂಬ ಟೈರ್ಡ್ ಆಗಿದೆ ಗೈಸ್, ತುಂಬ ಬ್ಯಾಕ್ ಪೇನ್ಸ್ ತುಂಬ ಇದೆ. ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಆ ಥರ. ನೋಡಿ ಒಳಗಡೆ ಎಲ್ಲ ತೋರಿಸ್ತೀನಿ. ತುಂಬ ಕಷ್ಟಪಟ್ಟಿದ್ದೀನಿ ಗೈಸ್ ಬೆಳಗ್ಗೆಯಿಂದ ಇಲ್ಲಿವರೆಗೂ. ಬರೋಷ್ಟರೊಳಗೆ ತುಂಬ ಡ್ರಾಪ್ ಕೇಳ್ಕೊಂಡು, ತುಂಬ ಹೆದರ್ಕೊಂಡು ವೀಡಿಯೋಸ್ ಮಾಡಿದ್ದೀನಿ. ಹೇಳ್ದಷ್ಟು ಈಸಿ ಅಲ್ಲ ವೀಡಿಯೋಸ್ ಮಾಡೋದು ಮತ್ತು ಈ ಥರ ಟ್ರಾವೆಲಿಂಗ್ ಮಾಡೋದು. ನಾನು ಒಬ್ಬನೇ ಬಂದಿದ್ದೀನಿ, ಅದು ಅಲ್ಲದೆ ಫಸ್ಟ್ ಆಫ್ ಆಲ್ ಗುರು ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋಸ್ರ ಕಾಯ್ತಾರೆ ಗೈಸ್. ಆಲ್ ಲವ್ ಯು. ತಮಿಳ್ನಾಡು ಪೀಪಲ್ಸು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಗೈಸ್. ಆಲ್ ಲವ್ ಯು ಗೈಸ್. ಎಲ್ಲರೂ ಯಾರ್ಯಾರು ಹೆಲ್ಪ್ ಮಾಡಿದ್ದೀರಾ. ಬಾಯ್ ಬಾಯ್. Later that same evening. ಇವಾಗ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ಕ್ಯಾಂಪ್. ಗುರು ನನ್ನ ಮಕ್ಕಳು ತಲೆ ಕೊಡ್ತವ್ರೆ ಗುರು. ನೈಟ್ ಪೊಲೀಸ್ ಬರ್ತಾರೆ. ಏನಂತ ಹೇಳ್ತೀಯಾ, ಬೈಕಿಲ್ಲ ಹೆಂಗೆ ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತೀಯಾ ಅಂತ ಹೇಳಿ ತಲೆ ಕೊಡ್ತವ್ರೆ. ಏನು ಮಾಡೋಣ ಹೇಳಿ. ಅಯ್ಯಪ್ಪ ನಮಗೆ ಈ ನನ್ನ ಮಕ್ಕಳು ಬಂದು ಗುರು ಅಲ್ಲಿನ ಮ್ಯಾನೇಜರೇ ಇರು ಅಂತ ಹೇಳಿದ್ದಾರೆ. ಆದರೆ ಈ ನನ್ನ ಮಕ್ಕಳು ಪೊಲೀಸ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಇಲ್ಲಿ ತಲೆಗೆ ಕೊಡ್ತವನೆ. ಪೊಲೀಸ್ ಬಂದರೆ ಬರಲಿ ಹೇಳೋದು ಈ ಥರ ಸರ್ ಟ್ರಾವೆಲರ್ ನಾನು ಯೂಟ್ಯೂಬರ್ ಅಂತ ಗೈಸ್. ಓಟ್ ಹತ್ರ ಬಂದಿದ್ದು ನಾನು ಊಟ ಮಾಡಿದ್ದು ಬೆಳಗ್ಗೆಯಿಂದ ಎಲ್ಲ ಲೆಕ್ಕ ಹಾಕಿದ್ರೆ 115 ರೂಪಾಯಿನೋ ಬಿಲ್ ಆಗಿದೆ. ಬೆಳಗ್ಗೆ 1 ಪ್ಲೇಟ್ ಇಡ್ಲಿ ಮತ್ತು ಸಂಜೆ ಇವಾಗ 3 ಪರೋಟ, ಒಂದು ಹಾಫ್ ಆಯಿಲು ಆ್ಯಂಡ್
ಮತ್ತೆ ತಾನೆ ಅಷ್ಟೇ. ನಾನು ಒಬ್ಬನೇ ಇದ್ದರೆ ತುಂಬ ಲೋ ಬಜೆಟಲ್ಲಿ ಇರ್ತೀನಿ. ಫ್ರೆಂಡ್ ಜೊತೆ ಇದ್ರೇ ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚಾಗೋದು ಅಷ್ಟೇ. ನೋಡಿ ಗೈಸ್, 105 ರೂಪಾಯಿ ಖರ್ಚೈತೆ ಊಟ ತಿಂಡಿಗೆ. ಹೊಟ್ಟೆ ಹಸಿಯುತ್ತೆ ಮುದ್ದೆಂದತ್ತು. ದುಡ್ಡಿದ್ರೆ ಓಕೆ, ದುಡ್ಡಿಲ್ದವ್ರೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಹಂಗಾಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಕ್ಯಾಂಪಿಂಗ್ ಒಳಗಡೆ ಏನಂದರೆ ಎಲ್ಲ ಮೂಲೆಗೂ ಒಂದೊಂದು ವಸ್ತು ಇಕ್ಕಿದ್ದೀನಿ. ಯಾಕೆಂದರೆ ತುಂಬ ಗಾಳಿ ಬರ್ತಿದೆ ಗೈಸ್. ನೋಡಿ ಕ್ಯಾಂಪಿಂಗ್ ಹೆಂಗೆ ಆಡ್ತಾಯಿದೆ ಅಂದರೆ, ಇವಾಗ ಸ್ವಲ್ಪ ಗಾಳಿ ಕಮ್ಮಿ ಆಗಿದೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡಿ. ವಾಟ್ರ್ ಬಾಟ್ಲಿ, ಬ್ಯಾಗು ಎಲ್ಲ ಸೈಡ್ ಇಕ್ಕಿದ್ದೀನಿ, ಎಲ್ಲೂ ಕಿತ್ಕೊಂಡು ಹೋಗ್ಬಾರ್ದು ಅಂತ. ನನ್ನ ಬೆಡ್ಶೀಟ್ ಎಲ್ಲೋಯ್ತು ಗುರು? ಬೆಡ್ಶೀಟ್ ತೊಗೊಂಡೆ ಮತ್ತೆ ಬ್ಯಾಗಿಗೆ ಇಟ್ಬಿಟ್ಟಿದ್ದೀನಿ ಗುರು.